ಹಾಯ್ ಫ್ರೆಂಡ್ಸ್, ನಿಮ್ಮ ಲ್ಯಾಪ್ಟಾಪ್ ವರ್ಕಿಂಗ್ ಸ್ಪೀಡು ಸ್ಲೋ ಆಗ್ತಾ ಇದೆ ಅಥವಾ ಹ್ಯಾಂಗ್ ಆಗ್ತಾ ಇದೆ. ನೀವು ನಿಮ್ಮ PC ಅಥವಾ ಲ್ಯಾಪ್ಟಾಪ್ ಅನ್ನ ಆನ್ ಮಾಡಿದ ತಕ್ಷಣನೇ ಅದು ತುಂಬಾನೇ ಟೈಮ್ ತಗೊಳುತ್ತೆ ಅಥವಾ ಶಟ್ ಡೌನ್ ಮಾಡಬೇಕಾದ್ರೆ ತುಂಬಾನೇ ಟೈಮ್ ತಗೊಂಡು ಅದು ಶಟ್ ಡೌನ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಇವಾಗ ರೈಟ್ ಪ್ಲೇಸ್ ಅಲ್ಲಿ ಇದ್ದೀರಾ ಅಂತ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ PC ಟೆಕ್ನಿಷಿಯನ್ಸ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ PC ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು ಅದನ್ನ ಯಾವ ರೀತಿ ಸ್ಪೀಡ್ ಅಪ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲೇ ಬಾರಿಗೆ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಯಾಕಂದ್ರೆ ಡೈಲಿ ನಿಮಗೋಸ್ಕರ ಒಂದು ಟೆಕ್ನಿಕಲ್ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಎಸ್ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮ್ಮ PC ಅಥವಾ ಲ್ಯಾಪ್ಟಾಪ್ ಸ್ಪೀಡ್ ಆಗಬೇಕು ಅಂತ ಹೇಳಿದ್ರೆ ನಾನು ಈ ಒಂದು 5 ಸ್ಟೆಪ್ ಅಲ್ಲಿ ಈ ಇಶ್ಯೂ ಅನ್ನ ಯಾವ ರೀತಿ ಕ್ಲಿಯರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಪವರ್ ಪ್ಲಾನ್ ಅನ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ನೀವು ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ಪವರ್ ಪ್ಲಾನ್ ಅಂತ ಟೈಪ್ ಮಾಡಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಇಲ್ಲಿ ಎಡಿಟ್ ಪವರ್ ಪ್ಲಾನ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಚೇಂಜ್ ಅಡ್ವಾನ್ಸ್ಡ್ ಪವರ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಇಲ್ಲಿ ಬ್ಯಾಲೆನ್ಸ್ಡ್ ಅನ್ನೋದು ಆಲ್ಮೋಸ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್, ಅಥವಾ ಪವರ್ ಸೇವರ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಸೊ ನೀವೇನ್ ಮಾಡಬೇಕಾಗುತ್ತೆ, ಇಲ್ಲಿ ಹೈ ಪರ್ಫಾರ್ಮೆನ್ಸ್ ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಪ್ರೆಸ್ ಮಾಡಿ, ಎಲ್ಲ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ ಫ್ರೆಂಡ್ಸ್. ಸೊ ಇದು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು. ಸೆಕೆಂಡ್ ಸ್ಟೆಪ್, ನೀವು ನಿಮ್ಮ ಸ್ಟಾರ್ಟ್ಅಪ್ ಆಪ್ಸ್ ಗಳನ್ನ ನೀವು ಡಿಸೇಬಲ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ವಿಂಡೋಸ್ ಟಾಸ್ಕ್ ಮ್ಯಾನೇಜರ್ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಟಾಸ್ಕ್ ಮ್ಯಾನೇಜರ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟಾರ್ಟ್ಅಪ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರತಿ ಒಂದು ಕೂಡ ಸ್ಟಾರ್ಟ್ಅಪ್ ಆಪ್ಸ್ ಗಳು ಇಲ್ಲಿ ಎನೇಬಲ್ ಆಗಿರ್ತವೆ. ಅದನ್ನ ನೀವೇನ್ ಮಾಡಬೇಕಾಗುತ್ತೆ, ಡಿಸೇಬಲ್ ಮಾಡಬೇಕಾಗುತ್ತೆ. ಜಸ್ಟ್ ನಿಮಗೆ ಯಾವ ನೀಡ್ ಇರಲ್ಲ, ಅಂದ್ರೆ ನಿಮ್ಮ PC ನೀವು ಆನ್ ಮಾಡಿದಾಗ ಈ ಅಷ್ಟು ಪ್ರತಿ ಒಂದು ಸಾಫ್ಟ್ವೇರ್ ಗಳು ಬ್ಯಾಕ್ ಎಂಡ್ ಅಲ್ಲಿ ರನ್ ಆಗ್ತಾ ಇರ್ತವೆ ಫ್ರೆಂಡ್ಸ್. ಸೊ ಹಾಗಾಗಿ ನಿಮ್ಮ PC ಹ್ಯಾಂಗಿಂಗ್ ಆಗೋ ಪ್ರಾಬ್ಲಮ್ಸ್ ತುಂಬಾನೇ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಇದನ್ನ ನೀವೇನ್ ಮಾಡಬೇಕು, ಡಿಸೇಬಲ್ ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಜಸ್ಟ್ ನೀವು ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಡಿಸೇಬಲ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ. ಪ್ರತಿ ಒಂದನ್ನು ನೀವು ಈಗ ಡಿಸೇಬಲ್ ಮಾಡಿ, ನಾನು ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಒಂದು ಅವಸ್ಥೆ ಆಂಟಿವೈರಸ್ ಅನ್ನ ಮಾತ್ರ ಇಲ್ಲಿ ಎನೇಬಲ್ ಮಾಡಿ ಇಟ್ಕೊಂಡಿದ್ದೀರಿ. ಸೊ ಅದನ್ನು ನಿಮಗೆ ನೀಡ್ ಇಲ್ಲಪ್ಪ ಅಂತ ಹೇಳಿದ್ರೆ ಈ ರೀತಿ ಡಿಸೇಬಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಮತ್ತೆ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಫ್ರೆಂಡ್ಸ್, ನಿಮ್ನು ಶಟ್ ಡೌನ್ ಟೈಮ್ ಅನ್ನ ಸ್ಪೀಡ್ ಅಪ್ ನ ಚೇಂಜ್ ಮಾಡೋದು ಫ್ರೆಂಡ್ಸ್. ನೀವು ವಿಂಡೋಸ್ ಸರ್ಚ್ ಬಾರಿಗೆ ಬನ್ನಿ. ಥರ್ಡ್ ಸ್ಟೆಪ್ ಅಲ್ಲಿ ವಿಂಡೋಸ್ ಸರ್ಚ್ ಬಾರಿಗೆ ಬಂದು ಅದರಲ್ಲಿ ರಿಜಿಸ್ಟ್ರಿ ಎಡಿಟ್ ಅಂತ ಟೈಪ್ ಮಾಡಿ. ರಿಜಿಸ್ಟ್ರಿ ಅಂತ ಟೈಪ್ ಮಾಡಿದ ತಕ್ಷಣ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಇಲ್ಲಿ ರಿಜಿಸ್ಟ್ರಿ ಎಡಿಟರ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಫ್ರೆಂಡ್ಸ್ ನೀವು HKEY ಲೋಕಲ್ ಮೆಷಿನ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅದರಲ್ಲಿ ಫ್ರೆಂಡ್ಸ್ ಸಿಸ್ಟಮ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದರಲ್ಲಿ ಕರೆಂಟ್ ಕಂಟ್ರೋಲ್ ಸೆಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅದರಲ್ಲಿ ಕಂಟ್ರೋಲ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ವೇ ಟು ಕಿಲ್ ಸರ್ವಿಸ್ ಟೈಮ್ ಔಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಮಾಡಿಫೈ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ 5000 ವ್ಯಾಲ್ಯೂ ಡಾಟಾ ಇರುತ್ತೆ. ಸೊ ನೀವು ಅದನ್ನ 2000 ವ್ಯಾಲ್ಯೂ ಡಾಟಾಗೆ ಸೆಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ ನೀವು ಮತ್ತೆ ಇಲ್ಲಿ HKEY ಕರೆಂಟ್ ಯೂಸರ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅದರಲ್ಲಿ ಕಂಟ್ರೋಲ್ ಪ್ಯಾನಲ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಡೆಸ್ಕ್ಟಾಪ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಈ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಂಟಿ ಫೇಸ್ ಕಾಣ್ತಾ ಇದೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನ್ಯೂ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಸ್ಟ್ರಿಂಗ್ ವ್ಯಾಲ್ಯೂ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಂದು ಇಲ್ಲಿ ನ್ಯೂ ವ್ಯಾಲ್ಯೂ ಓಪನ್ ಆಗುತ್ತೆ. ಅದರಲ್ಲಿ ಕ್ಯಾಪಿಟಲ್ ಲೆಟರ್ W ವೇ, ಕ್ಯಾಪಿಟಲ್ ಲೆಟರ್ W A Y ವೇ, ಮತ್ತೆ ಕ್ಯಾಪಿಟಲ್ ಲೆಟರ್ ಟು ಕಿಲ್ ಟೈಮ್ ಔಟ್, ವೇ ಟು ಕಿಲ್ ಟೈಮ್ ಔಟ್ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. W ಕ್ಯಾಪಿಟಲ್ ಅಲ್ಲಿ ಇರಬೇಕು, ಹಾಗೆ ಈ ವರ್ಡ್ ಕೂಡ ಕ್ಯಾಪಿಟಲ್ ಲೆಟರ್ ಇರಬೇಕು. ಟು ಕಿಲ್ ಟೈಮ್ ಔಟ್ ಅನ್ನೋದು ವಿತೌಟ್ ಸ್ಪೇಸ್ ಅಲ್ಲಿ ನಾವು ಇದನ್ನ ಟೈಪ್ ಮಾಡಬೇಕಾಗುತ್ತೆ. ಜಸ್ಟ್ ನೀವು ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ರಿಜಿಸ್ಟ್ರಿ ಎಂಟ್ರಿ ಆಗಿದ್ರೆ ಈ ರೀತಿ ಶೋ ಆಗ್ತಾ ಇರುತ್ತೆ, ಯಾಕಂದ್ರೆ ನಾನು ಮುಂಚೆನೆ ಈ ರೀತಿ ಟೈಪ್ ಮಾಡಿಕೊಂಡು ಒಂದು ರಿಜಿಸ್ಟ್ರಿ ಕೀ ಅನ್ನ ಹಾಕೊಂಡಿದ್ದೀನಿ. ನೀವು ಕೂಡ ಓಕೆ ಮೇಲೆ ಪ್ರೆಸ್ ಮಾಡಿ. ಇಲ್ಲಿ ವೇ ಟು ಕಿಲ್
ಟೈಮ್ ಔಟ್ ಅನ್ನೋ ಒಂದು ಆಪ್ಷನ್ಸ್ ಇದೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಮಾಡಿಫೈ ಮೇಲೆ ಕ್ಲಿಕ್ ಮಾಡಿ. ವ್ಯಾಲ್ಯೂ ಡಾಟಾ ಇಲ್ಲಿ 0 ಇರುತ್ತೆ ಫ್ರೆಂಡ್ಸ್, ಯಾಕಂದ್ರೆ ನೀವು ಹೊಸದಾಗಿ ಈ ಕೀಯನ್ನ ರಿಜಿಸ್ಟ್ರಿಯನ್ನ ನೀವು ಹಾಕೊಂಡಿರ್ತೀರಾ. ಅದನ್ನ ಏನ್ ಮಾಡಬೇಕಾಗುತ್ತೆ 2000 ಗೆ ಸೆಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಎಲ್ಲಾ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ ಫ್ರೆಂಡ್ಸ್. ಒನ್ಸ್ ನಿಮ್ಮ PC ಅನ್ನ ನೀವೇನ್ ಮಾಡಬೇಕಾಗುತ್ತೆ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಗೇನ್ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಫ್ರೆಂಡ್ಸ್, ರೀಸ್ಟಾರ್ಟ್ ಆದ್ಮೇಲೆ ನಿಮ್ಮ ಸಿ ಡ್ರೈವ್ ನ ನೀವೇನ್ ಮಾಡಬೇಕು ಕ್ಲೀನ್ ಮಾಡಬೇಕಾಗುತ್ತೆ. ನೀವು ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ಡಿಸ್ಕ್ ಕ್ಲೀನ್ ಅಪ್ ಅಂತ ಟೈಪ್ ಮಾಡಿ. ಡಿಸ್ಕ್ ಕ್ಲೀನ್ ಅಪ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಡಿಸ್ಕ್ ಕ್ಲೀನ್ ಅಪ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ. ನೀವು ನಿಮ್ಮ ಡ್ರೈವರ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಸಿ ಡ್ರೈವ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ, ಸೊ ಹಾಗಾಗಿ ನಾನು ಸಿ ಡ್ರೈವ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ನೀವು ಈ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ನೀವು ಈ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಸಿ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಪ್ರೆಸ್ ಮಾಡ್ತಾ ಇದ್ದೇನೆ. ಸೊ ಡಿಸ್ಕ್ ಕ್ಲೀನ್ ಅಪ್ ನ ಒಂದು ಇಲ್ಲಿ ಪೆನಲ್ ಓಪನ್ ಆಗುತ್ತೆ. ಇಲ್ಲಿ ಅನ್ಚೆಕ್ ಆಗಿರ್ತಕ್ಕಂತ ಪ್ರತಿ ಒಂದನ್ನು ನೀವು ಚೆಕ್ ಇನ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ಇವೆಲ್ಲ ಟೆಂಪ್ರವರಿ ಫೈಲ್ಸ್ ಗಳಾಗಿವೆ, ಇದನ್ನ ನೀವು ಇಲ್ಲಿ ಕ್ಲೀನ್ ಅಪ್ ಮಾಡಬೇಕಾಗುತ್ತೆ. ಡೋಂಟ್ ವರಿ ಫ್ರೆಂಡ್ಸ್, ಯಾವುದೇ ಪ್ರಾಬ್ಲಮ್ಸ್ ಆಗೋಲ್ಲ, ಇವೆಲ್ಲ ಜಂಕ್ ಫೈಲ್ ಗಳಾಗಿರ್ತವೆ. ಸೊ ಇಲ್ಲಿ ಕ್ಲೀನ್ ಅಪ್ ಸಿಸ್ಟಮ್ಸ್ ಫೈಲ್ ಅಂದ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾರ್ಮಲ್ ಆಗಿ ಎಲ್ಲ ಫೈಲ್ಸ್ ಗಳು ಈಗ ಕ್ಲಿಯರ್ ಆಗಿರ್ತವೆ ಫ್ರೆಂಡ್ಸ್, ಜಂಕ್ ಫೈಲ್ಸ್ ಗಳು. ಓಕೆ ಮೇಲೆ ಪ್ರೆಸ್ ಮಾಡಿ ಡಿಲೀಟ್ ಆಲ್ ಫೈಲ್ಸ್ ಅಂತ ಇದೆ ಪರ್ಮನೆಂಟ್ಲಿ, ನೀವು ಡಿಲೀಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಒಂದ್ಸರಿ ನೀವು ಇಲ್ಲಿ ಡಿಲೀಟ್ ಮಾಡಿದ್ರೆ ನಿಮ್ಮ ಟೆಂಪ್ರವರಿ ಫೈಲ್ಸ್ ಗಳಾಗ್ಲಿ ಇಲ್ಲಿ ಕ್ಲೀನ್ ಅಪ್ ಆಗ್ತವೆ. ಒನ್ಸ್ ನೀವು ಏನ್ ಮಾಡಬೇಕಾಗುತ್ತೆ ನಿಮ್ಮ PC ಅನ್ನ ನೀವು ಅಗೇನ್ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ಫಿಫ್ತ್ ಸ್ಟೆಪ್ ಬಂದ್ಬಿಟ್ಟು ಕೊನೆಯದಾಗಿ ನಿಮ್ಮ PC ಅಲ್ಲಿ ಇರ್ತಕ್ಕಂಥ ಎಲ್ಲಾ ಟೆಂಪ್ರವರಿ ಫೈಲ್ಸ್ ಗಳಾಗಿರ್ಬೋದು ಅಥವಾ ಜಂಕ್ ಫೈಲ್ಸ್ ಗಳನ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ವಿಂಡೋಸ್ ಸ್ಟಾರ್ಟ್ ಮೆನು ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ರನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ರನ್ ಕಮಾಂಡ್ ಓಪನ್ ಆಗುತ್ತೆ. ಅದರಲ್ಲಿ TEMP ಅಂತ ಟೈಪ್ ಮಾಡಿ, TEMP ಅಂತ ಟೈಪ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೆಂಪ್ರವರಿ ಫೈಲ್ಸ್ ಗಳಿಗೆ ಸಂಬಂಧಪಟ್ಟ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಜಂಕ್ ಫೈಲ್ಸ್ ಗಳಾಗಿ ಇಲ್ಲಿ ಶೋ ಆಗ್ತಾ ಇರ್ತವೆ ಫ್ರೆಂಡ್ಸ್. ಅವನ್ನ ಕಂಟ್ರೋಲ್ A ಮೇಲೆ ಕ್ಲಿಕ್ ಮಾಡ್ಕೊಂಡು ಅಥವಾ ಎಲ್ಲಾ ಪ್ರತಿಯೊಂದು ಸೆಲೆಕ್ಟ್ ಮಾಡ್ಕೊಂಡು ನೀವು ರೈಟ್ ಬಟನ್ ಕ್ಲಿಕ್ ಮಾಡಿ ಡಿಲೀಟ್ ಕೊಡಿ. ಡೋಂಟ್ ವರಿ ಫ್ರೆಂಡ್ಸ್, ಇವೆಲ್ಲ ಜಂಕ್ ಫೈಲ್ಸ್ ಗಳಾಗಿರ್ತವೆ. ಸೊ ಇವನ್ನೆಲ್ಲ ಡಿಲೀಟ್ ಮಾಡಿದ್ರು ಕೂಡ ತೊಂದರೆ ಏನಾಗಲ್ಲ ಫ್ರೆಂಡ್ಸ್. ಕೆಲವೊಂದು ಫೈಲ್ಸ್ ಗಳು ಇಲ್ಲಿ ಡಿಲೀಟ್ ಆಗೋದಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಸಮ್ ಸಾಫ್ಟ್ವೇರ್ಸ್ ರನ್ ಆಗ್ತಾ ಇರ್ತವೆ. ಸೊ ಹಾಗಾಗಿ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಅಗೇನ್ ಮತ್ತೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ರನ್ ಕಮಾಂಡ್ ಗೆ ಬನ್ನಿ. ಅದರಲ್ಲಿ ಪರ್ಸೆಂಟೇಜ್ ಸಿಂಬಲ್ TEMP ಮತ್ತೆ ಪರ್ಸೆಂಟೇಜ್ ಸಿಂಬಲ್ ಟೈಪ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಎಲ್ಲ ಪ್ರತಿಯೊಂದು ಫೈಲ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ನೆಕ್ಸ್ಟ್ ಮತ್ತೆ ನೀವು ಅದೇ ರೀತಿ ರನ್ ಕಮಾಂಡ್ಗೆ ಬನ್ನಿ. ರನ್ ಕಮಾಂಡ್ ಅಲ್ಲಿ ಪರ್ಸೆಂಟೇಜ್ ಸಿಂಬಲ್ TEMP ಪರ್ಸೆಂಟೇಜ್ ಸಿಂಬಲ್ ಅಂತ ಟೈಪ್ ಮಾಡಿ ಓಕೆ ಮೇಲೆ ಪ್ರೆಸ್ ಮಾಡಿ. ಅದರಲ್ಲಿ ಎಲ್ಲ ಫೈಲ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಕೆಲವೊಂದು ಫೈಲ್ಗಳು ಡಿಲೀಟ್ ಆಗೋದಿಲ್ಲ, ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಎಲ್ಲ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಅದೇ ಸ್ಟಾರ್ಟ್ ಬಟನ್ ಗೆ ಹೋಗಿ ರನ್ ಕಮಾಂಡ್ ಗೆ ಹೋಗಿ ಅದರಲ್ಲಿ ಫ್ರೀ ಫೆಚ್ ಅಂತ ಟೈಪ್ ಮಾಡಿ. PREFETCH ಅಂತ ಟೈಪ್ ಮಾಡಿ. ಸೊ ಅದರಲ್ಲಿ ಫ್ರೀ ಫೆಚ್ ಅಂತ ಟೈಪ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸುಮಾರು ಜಂಕ್ ಫೈಲ್ಸ್ ಗಳು ಇರ್ತವೆ, ಅವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೂಡ ಸಮ್ ಜಂಕ್ ಫೈಲ್ಸ್ ಗಳು ಡಿಲೀಟ್ ಆಗೋದಿಲ್ಲ, ಜಸ್ಟ್ ಅದನ್ನ ಸ್ಕಿಪ್ ಮಾಡಿ ಫ್ರೆಂಡ್ಸ್. ಎಲ್ಲ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ. ಹಾಗೆ ನೀವು ನೆಕ್ಸ್ಟ್ ಇಲ್ಲಿ ರೀಸೈಕಲ್ ಬಿನ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿವರೆಗೂ ಡಿಲೀಟ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಫೈಲ್ಸ್ ಗಳು ಜಂಕ್ ಫೈಲ್ಸ್ ಗಳು ಈ ರೀಸೈಕಲ್ ಬಿನ್ ಅಲ್ಲಿ ಶೋ ಆಗ್ತಾ ಇರ್ತವೆ. ಸೊ ಇವನ್ನ ಪರ್ಮನೆಂಟ್ ಆಗಿ ಎಲ್ಲಾ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಪರ್ಮನೆಂಟ್ಲಿ ಡಿಲೀಟೆಡ್ ದೀಸ್ ಐಟಮ್ಸ್ ಅಂತ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೂಡ ಕೆಲವೊಂದು ಫೈಲ್ಸ್ ಗಳು ಡಿಲೀಟ್ ಆಗದೆ ಹೋದ್ರೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಅದು ಕೂಡ ಬ್ಯಾಕ್ ಎಂಡ್ ಅಲ್ಲಿ ರನ್ ಆಗ್ತಾ ಇರ್ತವೆ. ಸೊ ಇಷ್ಟೆಲ್ಲ ಆದ್ಮೇಲೆ ನಿಮ್ಮ PC ನ ಒಂದ್ಸಾರಿ ನೀವು ಈಗ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಎಸ್ ಫ್ರೆಂಡ್ಸ್, ಈ ಒಂದು 5 ಸ್ಟೆಪ್ ಅನ್ನ ನಿಮ್ಮ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಮಾಡಿದ್ರೆ ಹ್ಯಾಂಗಿಂಗ್ ಆಗ್ತಾ ಪ್ರಾಬ್ಲಮ್ಸ್ ಇದ್ರೆ ಅಥವಾ ಸ್ಲೋ ಸ್ಟಾರ್ಟ್ಅಪ್ ಅಥವಾ ಸ್ಲೋ ಶಟ್ಡೌನ್ ಈ ರೀತಿ ಏನಾರ ಪ್ರಾಬ್ಲಮ್ ಅನ್ನ ನೀವು ಫೇಸ್ ಮಾಡ್ತಾ ಇದ್ರೆ ಈ ಒಂದು 5 ಸ್ಟೆಪ್ ಇಂದ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಫ್ರೆಂಡ್ಸ್, ಯಾಕಂದ್ರೆ ಡೈಲಿ ನಿಮಗೋಸ್ಕರ ಒಂದು ಟೆಕ್ನಿಕಲ್ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತೆ ನೆಕ್ಸ್ಟ್ ಇದೇ ರೀತಿ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.